ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ಸೊ ನಿನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಭಗವದ್ಗೀತೆಯ 4 ಪಾತ್ರಧಾರಿಗಳು, ಅದರಲ್ಲಿ ಕೃಷ್ಣನ ಬಗ್ಗೆ ನಾವಿವಾಗ ತಿಳ್ಕೊಳ್ತಾ ಇದ್ದೀವಿ. ಎಷ್ಟು ಕ್ಲಾರಿಟಿ ಕೊಟ್ರು ಅಲ್ವಾ ನಿನ್ನೆ ಓದಿರುವಂತಹ ವಿಷಯದಲ್ಲಿ. ಈಗ ಕಂಟಿನ್ಯೂ ಮಾಡೋಣ. ಕುರುಕ್ಷೇತ್ರದಲ್ಲಿ ಅರ್ಜುನನ ರಥಕ್ಕೆ ಕೃಷ್ಣ ಸಾರಥಿ. ಗುರಿ ಮುಟ್ಟಲು ಇಬ್ರು ಇಂಪಾರ್ಟೆಂಟ್. ಒಂದು ರಥಿ, ಇನ್ನೊಂದು ಸಾರಥಿ. ಇಬ್ರು ಮುಖ್ಯ. ರಥಿ ಅಂದ್ರೆ ರಥದ ಮಾಲೀಕ, ಅಂದ್ರೆ ರಥದಲ್ಲಿ ಕುಳಿತಿರೋವನು. ಸಾರಥಿ ಅಂದ್ರೆ ರಥವನ್ನ ಮುನ್ನಡೆಸೋನು. ಇಬ್ರು ಇಂಪಾರ್ಟೆಂಟೇ. ಹೇಗೆ ನೋಡೋಣ. ವಾಹನವು ಮಾಲೀಕನದ್ದೇ ಇರಬಹುದು, ವಾಹನ ಓನರ್ದೇ ಇರಬಹುದು, ಆದ್ರೆ ಚಾಲಕ ಸರಿ ಇಲ್ಲ ಅಂದ್ರೆ ಅಪಘಾತಗಳು ಆಗತ್ತೆ. ಓನರ್ ಗಾಡಿ ಇದು ಅಲ್ವಾ. ಸೊ ಓನರ್ದೇ ಅದು ಕಾರ್ ಇದ್ರೂ ಸಹ ಓಡ್ಸೋರ್ ಸರಿ ಇಲ್ಲ ಅಂತಂದಾಗ ನಮ್ಗೆ ಎಫೆಕ್ಟ್ ಆಗತ್ತೆ. ಮಾಲೀಕ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸೋದು ಚಾಲಕನ ಹೊಣೆ. ಅಂದ್ರೆ ಗಾಡಿ ಓನರ್ ಎಲ್ಲಿಗೆ ಹೋಗ್ಬೇಕಂತಿರ್ತಾರೆ ಮಾಲೀಕರು, ಅಲ್ಲಿಗೆ ತಲುಪಿಸೋದು ಡ್ರೈವರ್ನ ಒಂದು ಕರ್ತವ್ಯ. ಅದನ್ನ ಮಾಡ್ಬೇಕು, ಚಾಲಕನ ಹೊಣೆ. ಹೀಗೆ ಅರ್ಜುನ ಎಂಬ ರಥಿಗೆ ಸಾರಥಿಯಾಗಿ ಕೃಷ್ಣ ಅವನನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸ್ದ. ಅಂದ್ರೆ ಆಸ್ ಎ ಡ್ರೈವರ್ ಆಗಿ, ಒಬ್ಬ ಡ್ರೈವರ್ ಆಗಿ ಅಂದ್ರೆ ಸಾರಥಿಯಾಗಿ ಕೃಷ್ಣ ಅವರ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಿದ್ರು. ಓಕೆ. ಸೊ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ಅವರು ತಲುಪಿಸಿದ್ರು. ಇಲ್ಲಿ ಕೇವಲ ರಥವನ್ನು ನಡೆಸುವ ಕೆಲಸವನ್ನು ಮಾತ್ರ ಕೃಷ್ಣ ಮಾಡ್ಲಿಲ್ಲ. ಬರೀ ರಥನ ನಡೆಸ್ಕೊಂಡು ಹೋಗೋದ್ರ ಮೇಲೆ ಮಾತ್ರ ಕೃಷ್ಣ ಮಾಡ್ಲಿಲ್ಲ, ಬದಲಿಗೆ ರಥಿಯನ್ನ ನಡೆಸುವ ಕೆಲಸವನ್ನು ಮಾಡಿದ್ರು. ಬರೀ ಗಾಡಿ ಓಡಿಸ್ಲಿಲ್ಲ, ಗಾಡಿ ಒಳಗಡೆ ಇರುವಂತಹ ಮಾಲೀಕನ ಒಂದು ಲೈಫ್ನು ಕೂಡ ಅವರು ಮುಂದಕ್ಕೆ ಓಡಿಸಿದ್ರು, ಅವ್ರನ್ನೂ ನಡೆಸಿದ್ರು. ಕೃಷ್ಣನಂತಹ ಸಾರಥಿ ಇಲ್ಲದಿದ್ದರೆ ಅರ್ಜುನ ಹೇಗೆ ತಾನೇ ಗೆಲ್ಲುತ್ತಿದ್ದ ಹೇಳಿ. ಅರ್ಜುನನ್ಗೆ ಕೃಷ್ಣ ಸಾರಥಿಯಾಗಿ ಸಿಗ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಗೆಲ್ತಾ ಇದ್ರಾ? ಅಂದ್ರೆ ಡ್ರೈವರ್ ಎಷ್ಟು ಇಂಪಾರ್ಟೆಂಟ್. ದಟ್ ಮೀನ್ಸ್ ನಾವು ನಮ್ಮ ಜೀವನದಲ್ಲಿ ಯಾರ ಜೊತೆಯಲ್ಲಿ ಇರ್ತೀವಿ, ಯಾರ ಮಾರ್ಗದರ್ಶನದಲ್ಲಿ ಇರ್ತೀವಿ, ಯಾರನ್ನ ಫಾಲೋ ಮಾಡ್ತೀವಿ, ಯಾರು ನಮ್ಮನ್ನ ಗೈಡ್ ಮಾಡ್ತಾರೆ, ಯಾರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂತಂದ್ರೆ ನಮ್ಮ ರಾಂಗ್ ಆಗಿರೋರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರು ರಾಂಗ್ ರೂಟ್ಗೆ ಹೋಗ್ತೀವಿ. ಹಾಗೆ ಮಾರ್ಗದರ್ಶಕರೇ ತಪ್ಪು ಮಾಡಿದಾಗ ನಾವು ಇನ್ನೂ ಲೈಫಲ್ಲಿ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆದ್ರೆ ಕೃಷ್ಣ ಅದನ್ನ ಮಾಡ್ಲಿಲ್ಲ. ಕೃಷ್ಣ ಕಂಪ್ಲೀಟ್ ಆಗಿ ಸಾರಥಿಯಾಗಿ ನಿಂತು ಅವರು ಕರೆಕ್ಟ್ ಆಗಿ ಅವರ ಜವಾಬ್ದಾರಿಯನ್ನ ಮಾಡಿದ್ರು. ಯುದ್ಧದ ಮೊದಲ ದಿನವೇ ಇದರ ಸವಾಸ ಸಾಕು ಅಂತ ಶಸ್ತ್ರಗಳನ್ನ ಕೆಳಗಿಟ್ಟವರು ಅರ್ಜುನ. ಅಯ್ಯಪ್ಪ, ಯುದ್ಧದ ಮೊದಲನೇ ದಿನಾನೇ ನನಗೆ ಸಾಕಪ್ಪ ಇದು ಅಂತ ಹೇಳಿ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು ಅರ್ಜುನ. ಅವನನ್ನ ಮತ್ತೆ ಯುದ್ಧಕ್ಕೆ ತೊಡಗಿಸಿದ್ದೆ ಸಾರಥಿ ಕೃಷ್ಣ. ಅವನಿಲ್ಲದಿದ್ರೆ ಅರ್ಜುನ ಡೆಫಿನೆಟ್ಲಿ ಯುದ್ಧ ಭೂಮಿಯಿಂದ ವಾಪಸ್ ಹೋಗ್ತಾ ಇದ್ದ. ಆದ್ರೆ ಜಿಗುಪ್ಸೆಯಿಂದ ಅಲ್ಲ. ಅಂದ್ರೆ ನಂಗೆ ಕೊಲ್ಲಕ್ಕಾಗಲ್ಲ ಅಂತಾನೋ ಅಥವಾ ನಂಗೆ ಶಕ್ತಿ ಇಲ್ಲ ಅಂತಾನೋ ಅರ್ಜುನ ಓಡೋಗ್ತಾ ಇರ್ಲಿಲ್ಲ, ಭಯ ಪಟ್ಟು ಹೇಡಿ ತರ ಓಡೋಗ್ತಾ ಇರ್ಲಿಲ್ಲ. ನನ್ನವ್ರನ್ನ ಕೊಲ್ಲಕ್ಕಾಗಲ್ಲ ಅನ್ನೋ ಒಂದು ಮಮತೆಯಿಂದ ಅವ್ರಿಗೆ ಮೋಹ ಅಥವಾ ಮಮತೆಯಿಂದ ಅವ್ರಿಗೆ ಮಾಡಕ್ಕಾಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ಧೃತರಾಷ್ಟ್ರ ಅಂದ್ರೆ ನೀನು ಅವಾಗ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ನನ್ನವ್ರನ್ನ ನಾನು ಹೆಂಗ್ ಕೊಲ್ಲಿ ಅಂತ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳ್ತಾರೆ, ನೀನು ಕೊಲ್ಬೇಕಾಗಿರೋದು ನಿನ್ನವರನ್ನಲ್ಲ, ನಿನ್ನವ್ರನ್ನ ಕೊಲ್ಲು ಅಂತ ನಾನೆಲ್ಲಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಧೃತರಾಷ್ಟ್ರನನ್ನ ಕೊಲ್ಲು ಅಂತ. ಅಂದ್ರೆ ಪಾಂಡವರಿಗೆ ರಾಜ್ಯ ಮರಳಿ ಸಿಗ್ಬೇಕು ಅಂತ ಅಂದ್ರೆ ನೀನು ಮಾಡ್ಲೇಬೇಕು ಈ ಕೆಲ್ಸ. ಇವ್ರು ನಿನ್ನವರ ಅಲ್ವಾ ಅಂತ ಆಮೇಲೆ ನೋಡೋಣ ಅಂತ. ಅಂದ್ರೆ ಕೃಷ್ಣನ್ ಗೊತ್ತಿತ್ತು ಏನೇನ್ ಮಾಡಿಸ್ಬೇಕು ಯಾರ್ಯಾರ ಕೈಯಲ್ಲಿ ಅಂತ. ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಅರ್ಜುನ ಬೆನ್ನು ತಿರುಗಿಸಿ ನಿಂತಾಗ ಕೃಷ್ಣ ಅವನ ಮನಸ್ಸು ಬದಲಾಯಿಸಿದ್ದು ಹೇಗೆ ಎಂಬುದು ಮ್ಯಾನೇಜ್ಮೆಂಟ್ನ ಕಲೆ. ಹಾಗಿದ್ರೆ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಸ್ಟಾಪ್ ಮಾಡಿದಾಗ ಹೇಗೆ ಕೃಷ್ಣ ಅವ್ರನ್ನ ಎಂಪವರ್ ಮಾಡಿದ್ರು ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ನಮ್ಮ ಕೆಳಗಡೆ ವರ್ಕ್ ಮಾಡ್ತಾ ಇರೋರು ಅಥವಾ ನಮ್ಮ ಟೀಮಲ್ಲಿ ಕೆಲಸ ಮಾಡ್ತಾ ಇರೋರು, ನಮ್ಮ ಕ್ಲೈಂಟ್ಸ್, ನಮ್ಮ ಕಸ್ಟಮರ್ಸ್ ಯಾರೇ ಆಗಿರ್ಬೋದು, ನಮಗೆ ಪೂರಕವಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರನ್ನ ಎಂಪವರ್ ಮಾಡೋದು ಹೇಗೆ, ಅವ್ರ ಹತ್ರ ಕೆಲಸ ಮಾಡಿಸೋದು ಹೇಗೆ ಅಂತ ಕೃಷ್ಣನ್ಗೆ ಗೊತ್ತಿತ್ತು. ಮೊದಲನೇದಾಗಿ ಕೃಷ್ಣ ಅರ್ಜುನನ್ಗೆ ಬುದ್ಧಿ ಹೇಳ್ದ, ನೋಡು ಇದು ಸರಿಯಲ್ಲ, ನೀನ್ ಯಾರ ಬಗ್ಗೆ ದುಃಖ ಪಡಬಾರ್ದು, ಅವರ ಬಗ್ಗೆ ದುಃಖ ಪಡ್ತಾ ಇದ್ಯಾ. ನೀನ್ ಯಾರ ಬಗ್ಗೆ ಯೋಚನೆ ಮಾಡಬಾರ್ದು, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ನೀನ್ ಯಾರ ಬಗ್ಗೆ ದುಃಖ ಪಡಬಾರ್ದು, ಅವ್ರ ಬಗ್ಗೆ ದುಃಖ ಪಡ್ತಿದ್ಯಾ. ದೊಡ್ಡ ಜ್ಞಾನಿ ಅಂತೆ ಮಾತಾಡ್ತೀಯಾ, ಆದ್ರೆ ನಿಜವಾದ ಜ್ಞಾನಿಗಳು ಸತ್ತವರ ಕುರಿತಾಗಿ ಬದುಕಿರುವವರ ಕುರಿತಾಗಲಿ ಯಾವತ್ತೂ ದುಃಖ ಪಡಲ್ಲ. ಜ್ಞಾನಿ ತರ ನೀನ್ ಮಾತಾಡ್ತಾ ಇದ್ಯಾ, ಆದ್ರೆ ನಿನ್ನ ಮಾತಿಗೂ ನಿನ್ನ ನಡವಳಿಕೆಗೂ ಸಂಬಂಧ ಇಲ್ಲ, ನೀನೇ ತಪ್ಪನ್ನ ಮಾಡ್ತಾ ಇದ್ಯಾ ಅಂತ ಕೃಷ್ಣ ಅರ್ಜುನನ್ಗೆ ಫಸ್ಟ್ ಬುದ್ಧಿ ಹೇಳಿದ್ರು. ಇದಕ್ಕೂ ಕೂಡ ಅರ್ಜುನಂಗೆ ಅರ್ಥ ಆಗ್ಲಿಲ್ಲ, ಕಿವಿ ಕೊಡ್ಲಿಲ್ಲ ಅರ್ಜುನ.
ಆಗ ಕೃಷ್ಣ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋದ್ರು. ಓ, ಇವನ್ಗೆ ಬುದ್ಧಿ ವರ್ಕ್ ಆಗ್ತಾ ಇಲ್ಲ, ಹಾಗಿದ್ರೆ ಈಗ ಸ್ಟ್ರಾಟಜಿ ಯೂಸ್ ಮಾಡೋಣ ಅಂತ ಏನ್ ಮಾಡಿದ್ರು, ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರದು. ಆತ್ಮನ ಶಸ್ತ್ರಗಳು ಕತ್ತರಿಸಕ್ಕಾಗಲ್ಲ, ಬೆಂಕಿ ಸುಡಕ್ಕಾಗಲ್ಲ, ನೀರು ಒದ್ದೆ ಮಾಡಕ್ಕಾಗಲ್ಲ, ಗಾಳಿ ಒಣಗ್ಸಕ್ಕಾಗಲ್ಲ. ನೀನು ಶತ್ರುಗಳ ದೇಹವನ್ನ ನಾಶ ಮಾಡುತ್ತೀಯ ಹೊರತು ಆತ್ಮವನ್ನ ನಾಶ ಮಾಡಲ್ಲ. ಹಾಗಾಗಿ ನಿನಗೇನ್ ಪಾಪ ಅಂಟಲ್ಲ. ಅಧರ್ಮದ ಒಂದು ಪರವಾಗಿ ಅಂದ್ರೆ ಧರ್ಮದ ಪರವಾಗಿ ನಿಂತು ನೀನು ಅಧರ್ಮವನ್ನ ಸ್ಟಾಪ್ ಮಾಡಕ್ಕೆ ನೀನು ಏನೇ ಮಾಡಿದ್ರು, ಅದು ಕೊಂದ್ರೂ ಸಹ ಅದು ಪಾಪ ಅಲ್ಲ ಅಂತ ಕೃಷ್ಣ ಅವನಿಗೆ ಅರ್ಥ ಮಾಡಿಸಿದ್ರು. ಫಸ್ಟ್ ಬುದ್ಧಿ ಹೇಳಿದ್ರು, ನೆಕ್ಸ್ಟ್ ಅವ್ರಿಗೆ ಎಂಪವರ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆಯ್ತಾ? ಅಂದ್ರೆ ನೀನೇನು ಕೊಲೆ ಮಾಡ್ತಾ ಇಲ್ಲ, ನಿನಗೆ ಯಾವ್ದೇ, ಅವ್ನು ಏನ್ ಹೇಳ್ತಾನೆ, ನನ್ನವ್ರನ್ನ ಕೊಂದು ನಾನು ಯಾವ ಪಾಪ ತಗೊಳ್ಳಿ ಅಂತ, ನನಗೆ ನರಕದಲ್ಲಿ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾರೆ. ಗುರು ಸ್ವರೂಪದಲ್ಲಿದ್ದವ್ರನ್ನ, ತಂದೆ ಸ್ಥಾನದಲ್ಲಿ ಇದ್ದವ್ರನ್ನ ಕೊಂದು ಬಿಟ್ರೆ ನನಗೆ ತೊಂದರೆ ಆಗಲ್ವಾ, ನನ್ಗೆ ಪಾಪ ಕರ್ಮಗಳನ್ನ ನಾನು ತಗೊಳಲ್ವಾ ಅಂದಾಗ ಕೃಷ್ಣ ಇದನ್ನ ಹೇಳ್ತಾರೆ. ನೀನು ಶತ್ರುಗಳನ್ನ ಕೊಲ್ತಾ ಇದ್ಯಾ, ಅಧರ್ಮನ ಕೊಲ್ತಾ ಇದ್ಯಾ. ಸೊ ಅಂದ್ರೆ ಒಳ್ಳೇದನ್ನ ಉಳ್ಸಕ್ಕೋಸ್ಕರ ನೀನ್ ಏನ್ ಮಾಡಿದ್ರು ಕೂಡ ಅದು ಅಧರ್ಮ ಅಲ್ಲ, ಪಾಪ ಅಲ್ಲ ಅಂತ ಕೃಷ್ಣ ಹೇಳ್ತಾರೆ. ಇದನ್ನೇ ರಾಮಾಯಣದಲ್ಲಿ ರಾಮ ವಾಲಿ ಜೊತೆಗೆ ನಡೆಯುವಂಥದ್ರಲ್ಲೂ ರಾಮ ವಾಲಿಗೆ ಹೇಳುವಂಥದ್ದು ಅಲ್ವಾ. ಇದನ್ನ ಕೂಡ ಅರ್ಜುನ ಒಪ್ಪಲ್ಲ. ಓಕೆ, ಅದಕ್ಕೆ ನೆಕ್ಸ್ಟ್ ಕೃಷ್ಣ ಹೇಳ್ತಾರೆ, ಮೋಹದಲ್ಲಿರೋರಿಗೆ ಬುದ್ಧಿ ಅರ್ಥ ಆಗಲ್ಲ. ಸೊ ಇದನ್ನ ಅರ್ಜುನ ಮತ್ತೆ ಒಪ್ಪಲ್ಲ. ಆವಾಗ್ಲೂ ಕೂಡ ಓಕೆ, ಇವನು ಹಿಂಗೂ ಅರ್ಥ ಆಗ್ತಾ ಇಲ್ಲ, ಇನ್ಯಾವ ತರ ನಾನು ಪ್ರಯತ್ನ ಮಾಡಬಹುದು ಅಂತ ಅರ್ಥ ಮಾಡ್ಕೊಂಡು, ಅರ್ಜುನ ನೀನು ಕೇಳದಿದ್ರು ಕೂಡ ಈ ಯುದ್ಧದ ಮೂಲಕ ನಿನಗೆ ಸ್ವರ್ಗದ ಬಾಗಿಲೇ ಓಪನ್ ಆಗುತ್ತೆ. ಅಲ್ಲಿ ಅವ್ರನ್ನ ಏನ್ ಮಾಡಿದ್ರು, ಅವ್ರಿಗೆ ಮುಂದಿನ ಒಂದು ಒಳ್ಳೇದ್ ನಿನಗೆ ಏನಾಗುತ್ತೆ ಅಂತ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಸೇಮ್ ನಾವು ಕೆಲ್ಸಗಳಲ್ಲಿ ಏನ್ ಮಾಡ್ಬೇಕು, ನಮ್ಮ ಜೊತೆಲಿರೋ ಎಂಪ್ಲಾಯೀಸ್ಗಳಿಗೆ ಎಲ್ಲಾನು ಕೂಡ ನಾವು ಫಸ್ಟ್ ಬುದ್ಧಿ ಹೇಳ್ಬೇಕು, ಬೆಳೀರಪ್ಪ ಅಂತ. ಎರಡನೇದು ಅವರಿಗೆ ನೋಡಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಅರ್ಥ ಮಾಡಿಸ್ಬೇಕು. ಮೂರನೇದು ಅವ್ರನ್ನ ನಾವು ಆಮಿಷಗಳನ್ನ ಅಂದ್ರೆ ಆಫರ್ಸ್ಗಳು ಕೆಲವೊಂದು ಕೊಡ್ಲೇಬೇಕಾಗತ್ತೆ. ಹಂಗೆ ಕೃಷ್ಣನು ಆಫರ್ ಕೊಟ್ಟ. ಏನ್ ಆಫರ್ ಕೊಟ್ರು ಅಂದ್ರೆ, ಯುದ್ಧದ ಮೂಲಕ ನೀನು ಸ್ವರ್ಗದ ಬಾಗಿಲ್ನ ಓಪನ್ ಮಾಡ್ತೀಯ, ಈ ಯುದ್ಧ ಮಾಡಿದ್ರೆ ನಿಂಗೆ ಸ್ವರ್ಗ ಸಿಗುತ್ತೆ, ಅದೃಷ್ಟವಂತನಾಗ್ತೀಯ ನೀನು, ಅಂತ ಅವಕಾಶ ನಿನಗ್ ಸಿಗ್ತಾ ಇದೆ ಅಂತ ಹೇಳಿದ್ರು. ಆಗ್ಲೂ ಅರ್ಜುನ ಮನ್ಸು ಒಪ್ಲಿಲ್ಲ. ಅವಾಗ ಕೃಷ್ಣಂಗ್ ಗೊತ್ತಾಗುತ್ತೆ, ಓಹೋ ಇವನ್ಗೆ ಹೆಂಗೆ ವರ್ಕ್ ಆಗ್ತಾ ಇಲ್ಲ, ನಾನ್ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ಅಂತ. ಅವಾಗ ನೆಕ್ಸ್ಟ್ ಹೋಗ್ತಾರೆ. ಏನ್ ಗೊತ್ತಾ, ಒಂದು ವೇಳೆ ಈ ಧರ್ಮ ಯುದ್ಧವನ್ನ ಅಂದ್ರೆ ಅಲ್ಲೇನ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ, ನೀನು ದಾರಿ ತಪ್ತಾ ಇದ್ಯಾ, ನೀನ್ ಸರಿಯಾದ ಕೆಲ್ಸ ಮಾಡ್ತಾ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ಬುದ್ಧಿ ಹೇಳಿದ್ರು, ಅರ್ಥ ಮಾಡಿಸಿದ್ರು, ಆಮಿಷಗಳನ್ನ ಕೊಟ್ರು, ಕೊನೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಒಂದು ವೇಳೆ ನೀನು ಈ ಧರ್ಮ ಯುದ್ಧವನ್ನ ಮಾಡದಿದ್ರೆ ಅದರಿಂದ ನಿನ್ನ ಧರ್ಮವನ್ನು ಕೀರ್ತಿಯನ್ನು ಕಳೆದುಕೊಂಡು ಪಾಪಿಯಾಗುತ್ತೀಯೇ ನೋಡು. ಇಷ್ಟಾದರೂ ಅರ್ಜುನ ಬದಲಾಗಲಿಲ್ಲ. ಆಗ ಆಮಿಷ ಒಡ್ಡುತ್ತಾನೆ. ನೆಕ್ಸ್ಟ್ ಇಷ್ಟಾದ್ರೂ ಆಗಲ್ಲ ಅಂದ್ರೆ ನೋಡು, ನೀನೇನಾದ್ರೂ ಈ ಒಂದು ಕೆಲಸ ಮಾಡ್ಲಿಲ್ಲ ಅಂದ್ರೆ, ಧರ್ಮದ ಪರವಾಗಿ ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೆ, ನೀನು ಧರ್ಮವನ್ನ ಕೀರ್ತಿಯನ್ನ ಕಳೆದುಕೊಂಡು ನೀನ್ ಪಾಪಿ ಆಗ್ತೀಯಾ, ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀಯಾ, ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೆ ನೀನು ಪಾಪ ಕರ್ಮನ ತಗೊಂತ್ಯಾ ಅಂತ ಎಚ್ಚರಿಕೆ ಕೊಟ್ರು, ಭಯ ಹುಟ್ಸಿದ್ರು. ಎಚ್ಚರಿಕೆ ಕೊಟ್ರು. ಅದಾದ್ಮೇಲೆ ಹಂಗೂ ಅರ್ಜುನನ್ ತಲೆಗೆ ಹೋಗ್ಲಿಲ್ಲ. ಅವಾಗ ಅರ್ಜುನ ಯುದ್ಧದಲ್ಲಿ ಸತ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಈ ಯುದ್ಧ ಮಾಡೋದ್ರಿಂದ ನಿನ್ನ ಒಂದು ನೀನೇನ್ ಅನ್ಕೊಳ್ತಾ ಇದ್ಯಾ, ಹಿಂಗಾದ್ರೆ ನನಗೆ ಕಷ್ಟ ಆಗತ್ತೆ ಅಂತ, ಅದಾಗಲ್ಲ ನಿನಗೆ ಅಂತ ಅರ್ಥ ಮಾಡಿಸಿದ್ರು. ಯುದ್ಧದಲ್ಲಿ ಸತ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಗೆದ್ರೆ ಭೂಮಂಡಲವನ್ನ ಆಳ್ತೀಯಾ, ಆದ್ದರಿಂದ ಗಟ್ಟಿ ಮನಸ್ಸು ಮಾಡಿ ಯುದ್ಧಕ್ಕೆ ಹೊರಡು ಅಂತ. ಈ ಮಾತು ಕೂಡ ಅರ್ಜುನ ಒಪ್ಪಲ್ಲ. ಯಪ್ಪ ಎಷ್ಟು ಮೊಂಡು ಬಿದ್ದಿರ್ತಾನೆ ನೋಡಿ ಅರ್ಜುನ. ಓಕೆ, ಅದನ್ನ ಕೃಷ್ಣ ಹೇಳ್ತಾ ಹೋಗ್ತಾರೆ, ಯಾಕೆ ಮೊಂಡು ಬಿದ್ದಿದ್ರು ಅಂತ ನೆಕ್ಸ್ಟ್ ಮುಂದೆ ಬರುವಂತಹ ಚಾಪ್ಟರ್ ಅಲ್ಲಿ ಇದೆ. ಸೊ ಹಂಗೆ ನಾವು ಕೂಡ ಎಷ್ಟೋ ಸಲ ನಮಗೆ ಬರುವಂತಹ ಸೂಚನೆಗಳು, ಸಜೆಷನ್ಸ್ಗಳನ್ನ ಮೋಹದಲ್ಲಿ, ಭ್ರಮೆಯಲ್ಲಿ ನಾವು ನೋಡ್ತಾ ಇರಲ್ಲ, ನಮಗ್ ನೋಡಕ್ ಆಗ್ತಾ ಇರಲ್ಲ. ಸೊ ಅದೇ ಒಂದು ನಾವು ನೋಡ್ತಿರೋದೇ ಸತ್ಯ ಅನ್ನೋದ್ರಲ್ಲಿ ನಾವು ಹೋಗ್ತಾ ಇರ್ತೀವಿ ಎಷ್ಟೋ ಸಲ. ಇದು ಒಂದು. ಹಾಗೆ ನಾವು ನಮ್ಮ ಜೊತೆಲಿರೋರು ಅಥವಾ ಕೆಳಗಡೆ ಇರೋರಿಗೆ ಹೇಗೆ ಅವ್ರಿಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಸಹ ಸ್ಟಕ್ ಆಗಿರ್ತೀವಿ. ಈಗ ಒಂದು ಮ್ಯಾನೇಜ್ಮೆಂಟ್ ಅಂತ ನಾವು ನೋಡ್ತೀವಿ ಅಂದ್ರೆ, ಅಥವಾ ಸಂಸಾರ ಅಂತ ನೋಡ್ತೀವಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ಗೊತ್ತಾ, ನನ್ನ ಮಕ್ಳಿಗೆ ಎಷ್ಟು ಅರ್ಥ ಮಾಡಿಸಿದ್ರು ಅರ್ಥ ಆಗ್ತಿಲ್ಲ ಅಂತ. ಈಗ ನೀವು ಕೃಷ್ಣ ಆಗ್ಲೇಬೇಕಾಗಿದೆ, ಆಯ್ತಾ. ಸೊ ಯಾಕಂದ್ರೆ ಅರ್ಜುನ ನಂಗಿರ್ತಾರೆ. ಸೊ ಅದಾದ್ಮೇಲೆ ಅವಾಗ ಕೃಷ್ಣ ಹೇಳ್ತಾರೆ, ಪಾರ್ಥ ಹಾಗಿದ್ರೆ ನಿನಗೆಲ್ಲ ಆಗೋಯ್ತು, ಈಗ ನಾನಾ ದಿವ್ಯ ರೂಪವುಳ್ಳ ನನ್ನ ಬಣ್ಣ ಮತ್ತು ಆಕೃತಿಯ ಅಸಂಖ್ಯಾತ ರೂಪಗಳನ್ನ ನೋಡು ಅಂತ ಹೇಳಿ ವಿಶ್ವರೂಪವನ್ನ ತೋರಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಕೃಷ್ಣನ ವಿಶ್ವರೂಪವನ್ನ ಅರ್ಜುನ ನೋಡ್ತಾರೆ, ಬೆಚ್ಚಿ ಬೀಳ್ತಾರೆ.
ಅಂದ್ರೆ ಇದೇ ಸರಿಯಾದ ಸಮಯ ಇವನಿಗೆ ಇವಾಗ ಯುದ್ಧ ಮಾಡ್ಸೋಕೆ ಅಂತ ಕರೆಕ್ಟ್ ಟೈಮ್ನ ಕ್ಯಾಚ್ ಮಾಡಿ ಕೃಷ್ಣ ಆಲ್ರೆಡಿ ಎಲ್ಲ ನಾನು ಮಾಡಾಗಿದೆ, ನಿನ್ ಕೆಲಸ ನೀನ್ ಮಾಡು ಅಂತ ಆರ್ಡರ್ ಮಾಡ್ತಾರೆ. ಅವಾಗ ಅರ್ಜುನನ್ಗೆ ಅರಿವಾಗುತ್ತೆ. ಅವನು ಆ ಒಂದು ಏನು ವಿಶ್ವರೂಪನ ನೋಡಿ ಕಂಪ್ಲೀಟ್ಲಿ ಸೈಲೆಂಟ್ ಆಗ್ತಾನೆ. ಕೃಷ್ಣನ ನಾನು ನನ್ನ ಜೊತೆಲೇ ಇದ್ದಿದ್ದು, ನನ್ನ ಫ್ರೆಂಡು ಅಥವಾ ನನ್ನ ರಿಲೇಟಿವ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಕೃಷ್ಣನ ಒಳಗಡೆ ಬೇರೆ ಏನೋ ಶಕ್ತಿ ಇದೆ, ಅದರ ಅರಿವು ಇಷ್ಟು ದಿನ ನಾನು ಕೃಷ್ಣನ ಜೊತೆಲಿ ಇತ್ಕೊಂಡು ನನಗೆ ಕೃಷ್ಣನ ಒಂದು ಶಕ್ತಿನ ನಾನು ನೋಡಕ್ಕಾಗಿಲ್ಲ ಅಂತ ಅರ್ಜುನನ್ಗೆ ಅವಾಗ ಅರಿವಾಗುತ್ತೆ. ಸೊ ಅವಾಗ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ನನ್ನ ಸಂಕಲ್ಪದಲ್ಲಿ ಈಗಾಗ್ಲೇ ಸತ್ತೋಗಿದ್ದಾರೆ, ಅವ್ರು ಆಲ್ರೆಡಿ ಸತ್ತೋಗಿದಾರಪ್ಪ, ಇವರನ್ನ ನೀನೇನ್ ಮತ್ತೆ ಸಾಯಿಸೋದು? ಇತರ ವೀರರನ್ನು ನೀನೀಗ ಕೊಲ್ಲಬೇಕು. ಆಲ್ರೆಡಿ ನನ್ನ ಸಂಕಲ್ಪದಲ್ಲಿ ಸತ್ತೋಗಿದ್ದಾರೆ, ನೀನ್ ಇವಾಗ ಫ್ಯಾಕ್ಟ್ ಹೊರಗಡೆ ಕೊಲ್ಬೇಕಷ್ಟೆ. ಯುದ್ಧದಲ್ಲಿ ಗೆಲ್ಲೋದು ನೀನೇನೆ, ಕನ್ಫರ್ಮ್, ಅದು ಚಿಂತೆ ಮಾಡ್ಬೇಕಾಗಿಲ್ಲ, ಯುದ್ಧ ಮಾಡು ನೀನು ಅಂತ ಹೇಳಿದ್ರು. ಆಗ ಅರ್ಜುನ ಯುದ್ಧ ಮಾಡಕ್ಕೆ ಒಪ್ತಾನೆ. ಕೃಷ್ಣನನ್ನ ಕ್ಷಮೆ ಕೇಳಿ ಯುದ್ಧ ಮಾಡಕ್ಕೆ ನಿಂತ್ಕೊಂತಾನೆ. ಅವನನ್ನು ತನ್ನ ಮಾತು ಕೇಳಬೇಕು ಅಂತ ಹೇಳಿ ಕೃಷ್ಣ ಏನೆಲ್ಲ ಮಾಡಿ ಕೊನೆಗೆ ಸಮಾಧಾನ ಪಡಿಸಿ ಅವನ ಮೂಲ ರೂಪವನ್ನ ಮತ್ತೆ ತೋರಿಸ್ತಾನೆ. ನಾನು ಏನೇ ಮಾಡಿದ್ರೂ ಕೂಡ ಅದು ಧರ್ಮದ ಪರವಾಗಿರುತ್ತೆ ಅನ್ನೋ ಸ್ಪಷ್ಟತೆ ಕೃಷ್ಣಂಗೆ ಇರೋದ್ರಿಂದ ಎಲ್ಲ ಮುಗಿದ ಮೇಲೆ ನನ್ನ ಘೋರ ರೂಪ ನೋಡಿ ಹೆದರಬೇಡ, ಭ್ರಾಂತಿಗೂ ಒಳಗಾಗಬೇಡ, ಇದೋ ಪ್ರಸನ್ನನಾಗು, ನನ್ನ ಮೊದಲ ರೂಪವನ್ನ ತೋರಿಸ್ತೀನಿ ಅಂತ ಮತ್ತೆ ಕೃಷ್ಣ ಕಾಮಾಗಿ ಸೇಮ್ ಅವರ ಸ್ನೇಹಿತರಾಗಿ ಸಾರಥಿಯಾಗಿ ನಿಂತ್ಕೋತಾರೆ. ಇಷ್ಟು ನಮ್ಮ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋದ್ರಲ್ಲಿ, ತಂದೆ ತಾಯಿಯಾಗಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ, ಒಂದು ಏನು ಓನರ್ ಆಗಿ ಬಿಸ್ನೆಸ್ ನಡೆಸೋದ್ರಲ್ಲಿ, ಟೀಚರ್ ಆಗಿ ಸ್ಟೂಡೆಂಟ್ಸ್ ನೋಡ್ಕೊಳ್ಳೋದ್ರಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೃಷ್ಣನ ಒಂದು ಪಾಠ ನಾವೆಷ್ಟು ಅಪ್ಲೈ ಮಾಡ್ಕೊಬೇಕು ನೋಡಿ. ಇದನ್ನೇನಾದ್ರೂ ನೀವು ಪಾಯಿಂಟ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿಗಳಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾದ್ರೆ, ನಿಮ್ಮ ಬಿಸ್ನೆಸ್ಗಳಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾದ್ರೆ ನಿಮ್ಗೆ ಗೊತ್ತಿರುತ್ತೆ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ. ಇದನ್ನೇ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಅರ್ಜುನನ ಮನಸ್ಸನ್ನು ಕೃಷ್ಣ ಹೇಗೆ ಬಗ್ಗಿಸ್ತಾ ಎಂಬುದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕಾರ್ಪೊರೇಟ್ ಕಂಪನಿಗಳ ಉನ್ನತ ಹುದ್ದೆಯಲ್ಲಿರೋರು ನೌಕರರನ್ನ ನಮಗೆ ಬೇಕಾದಂತೆ ದುಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ. ನಮ್ಮ ಸಹಪಾಠಿಗಳು ಅಥವಾ ನಮ್ಮ ಟೀಮಲ್ಲಿರೋರ್ನ ಯಾವ ಥರ ಕೆಲಸ ಮಾಡಿಸ್ಕೋಬೇಕು ಅಂತ ಐಡಿಯಾ ಬರಬೇಕು ಅಂತ ಅಂದರೆ ಕೃಷ್ಣನ ಹಾಗೆ ನಾವು ಮೈಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಸಮರ್ಥ ನಾಯಕರೆಲ್ಲ ಮಾಡುವುದು ಇದನ್ನೇ. ಯಾರೆಲ್ಲ ಇವತ್ತು ಪ್ರಪಂಚದಲ್ಲಿ ಸಾಧಕರಿದ್ದಾರೆ, ಸಮರ್ಥ ನಾಯಕರು ಅಂತಿದ್ದಾರೆ, ಅವರೆಲ್ಲರೂ ಈ ಒಂದು ಟೆಕ್ನಿಕ್ಸ್ನೇ ಯೂಸ್ ಮಾಡೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಬಳಸಿದ್ದು. ಅವರು ತಮ್ಮ ಕಂಪನಿಯಲ್ಲಿ ಒಂದು ನಿರ್ದಿಷ್ಟ ಕೆಲಸ ಮಾಡಲು ಯಾರು ಸಮರ್ಥರು ಅಂತ ಮೊದಲೇ ಗುರುತಿಸ್ತಾರೆ. ಯಾರಿಗೆ ಯಾವ ಕೆಲಸ ಕೊಡಬೇಕು, ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಎರಡನೇದು, ಹೇಗಾದ್ರೂ ಮಾಡಿ ಅವರಿಂದ ಈ ಕೆಲಸ ಮಾಡಿಸ್ಬೇಕು ಅಂತ ಅವರು ಮಾಡ್ತಾರೆ. ಅದಕ್ಕೆ ಹಲವಾರು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಹೇಗೆ ಕ್ರಮವಾಗಿ ಕೃಷ್ಣ ಅವುಗಳನ್ನ ಪ್ರಯೋಗಿಸ್ತಾ ಹೋಗ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಮ್ಯಾನೇಜ್ಮೆಂಟ್ ಗುರುಗಳು ಇದನ್ನೇ ಮಾಡಲು ಹೇಳ್ತಾರೆ. ಮೊದಲು ಅರ್ಥವಾಗುವಂತೆ ಹೇಳಿ, ಅದಾದ್ಮೇಲೆ ಕೆಲಸ ಮಾಡ್ಲಿಲ್ವಾ ತರ್ಕಬದ್ಧವಾಗಿ ಹೇಳಿ, ಹಂಗೂ ಆಗ್ಲಿಲ್ವಾ ಮನವೊಲಿಸಕ್ಕೆ ಪ್ರಯತ್ನ ಮಾಡಿ, ಹಂಗೂ ಆಗ್ಲಿಲ್ವಾ ಎಚ್ಚರಿಕೆ ಕೊಡಿ, ಹಂಗೂ ಆಗ್ಲಿಲ್ವಾ ಫೈನಲಿ ಏನ್ ಡಿಸಿಷನ್ ತಗೊಬೇಕು ಅದನ್ನ ತಗೊಳ್ಳಿ. ಸೊ ಇದೆಲ್ಲವೂ ಕೂಡ ಹಂಗು ಮಾತು ಕೇಳದೆ ಇದ್ರೆ ನಿಮ್ಮ ನಿಜವಾದ ಮುಖವನ್ನ ತೋರಿಸಿ. ಸೊ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಎರಡು ಮುಖವನ್ನ ಹೊಂದಿರಬಾರ್ದು ಅಂತೀವಲ್ಲ, ಆಕ್ಚುಲಿ ಎರಡು ಮುಖವನ್ನ ಹೊಂದಿರಬೇಕು, ಧರ್ಮ ಸಂಸ್ಥಾಪನೆಗಾಗಿ ಅಂತ ಕೃಷ್ಣ ಹೇಳ್ತಾ ಇರೋದು. ಅಂದ್ರೆ ನಮ್ಮ ಅಂತರ್ ಶಕ್ತಿ ಏನಿದೆ, ನಮ್ಮ ಒಳಗಡೆ ಶಕ್ತಿ ಏನಿದೆ, ಅದು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು, ನಮ್ಮ ಅಂತರ್ಶಕ್ತಿ ಏನು ಅನ್ನೋದು. ಸೊ ಇದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಇದು ಕೊನೆಯ ಅಸ್ತ್ರ. ಇದು ಕೊನೆಯ ಅಸ್ತ್ರ. ಓಕೆ, ಕೆಲಸ ಮಾಡಿಯೇ ಮಾಡುತ್ತದೆ. ಮಾಡದೇ ಇದ್ರೆ ಅಂತವರನ್ನ ನೌಕರಿಯಿಂದ ಕಿತ್ ಹಾಕೋದು. ಅಂದ್ರೆ ಯಾವಾಗ ಅವರು ಎಲ್ಲಾ ತರದ್ರಲ್ಲೂ ಬಗ್ಗಿಸ್ಕೊಳಕ್ ಟ್ರೈ ಮಾಡಿದ್ರು, ಯಾವಾಗ ಎಲ್ಲಾ ತರ ಅವ್ರು ಹೇಳಕ್ ಟ್ರೈ ಮಾಡಿದ್ರು ಕೂಡ ಅರ್ಜುನಂಗೆ ಅರ್ಥ ಆಗ್ಲಿಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ, ಆಗ ಏನ್ ಮಾಡ್ಬೇಕು, ಫೈನಲಿ ಅವರನ್ನ ಕೆಲಸದಿಂದ ತೆಗೆದಾಕ್ಬೇಕು. ಯಾವುದೇ ರೀತಿಯಾದಂತಹ ಎಮೋಷನಲ್ ಅಂಡ್ ಸೆಂಟಿಮೆಂಟ್ ನ ಇಟ್ಕೊಳ್ದೆ, ಯಾವುದೇ ರೀತಿಯಾದಂತಹ ಸಂಬಂಧಗಳಿಗೆ ಒಳಗಾಗದೆ ಅದನ್ನ ನಾವು ಮಾಡ್ಲೇಬೇಕಾಗತ್ತೆ. ಮೊದಲು ಒಡ್ಡಿದ ಹೆದರಿಕೆಯನ್ನು ಹಾಗೆ ಉಳಿಯಲು ಬಿಡಬಾರ್ದು. ಅಂದ್ರೆ ಈಗ ಆಯ್ತು, ಕೆಲಸದಿಂದ ತೆಗ್ದಾಕಕ್ ಡಿಸಿಷನ್ ತಗೊಂಡಿದ್ದೀರಾ, ತೆಗ್ದಾಕ್ತಿದ್ದೀರಾ, ಆದ್ರೆ ಅದು ಕೋಪದಿಂದ ಅಲ್ಲ, ಅದರ ಅರ್ಥ ಮಾಡಿಸಿ ಸಮಾಧಾನದಿಂದ ಶಾಂತಿಯಿಂದನೇ ಫೈನಲಿ ಕ್ಲೋಸ್ ಮಾಡ್ಬೇಕಾಗಿದೆ ಆ ಒಂದು ಕಾಂಟ್ರಾಕ್ಟ್ ನ. ಇವೆಲ್ಲವನ್ನು ತೋರಿಸಿಕೊಟ್ಟಿದ್ರಿಂದಲೇ ಕೃಷ್ಣ ಮ್ಯಾನೇಜ್ಮೆಂಟ್ ಗುರು ಅಂತ ಅನ್ಸ್ಕೊಂಡಿರೋದು.
ಕೃಷ್ಣನ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಹೆಂಗೆ ನಾವು ಸಂಸಾರದಾಗಿರ್ಬೋದು, ಸಂಬಂಧಗಳಲ್ಲಿ ಏನೋ ಕೆಲಸದಲ್ಲೂ ಯಾವ ಥರ ಇರ್ಬೋದು ನೋಡಿ. ನಿಜವಾದ ಲೀಡರ್ ಯಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಯಾರನ್ನಾದ್ರೂ ನೀವು ಲೀಡರ್ ಆಗಿ ಕಾಪಿ ಮಾಡಬೇಕು ಅಂತ ಇದ್ದೀರಾ, ಶ್ರೀಕೃಷ್ಣ ಪರಮಾತ್ಮನ ಕಾಪಿ ಮಾಡಿ. ಸೊ ಬೆಸ್ಟ್ ಲೀಡರ್, ಬೆಸ್ಟ್ ಮ್ಯಾನೇಜ್ಮೆಂಟ್ ಗುರು. ಸೊ ಇಷ್ಟೆಲ್ಲ ಮಾಡಿರೋದನ್ನ ಮಾಡಿ ಅಲ್ಲದೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಒಂದೊಂದೇ. ನೀವು ನಿಮ್ಮ ಜೊತೆಲಿರೋರ್ಗೆ ಹೇಗ್ ಮಾಡ್ಬೇಕು, ಈವನ್ ಮಕ್ಕಳ ಜೊತೆಗಾಗಿರ್ಬೋದು, ಎಲ್ರಿಗೂ ಅಷ್ಟೇ ಅರ್ಥ ಮಾಡಿಸಿ, ಬುದ್ಧಿ ಹೇಳಿ, ಆಮೇಲೆ ಏನು ಆಮಿಷಗಳನ್ನ ಕೊಡಿ, ಸ್ಟ್ರಾಟಜಿ ತರ್ಕಬದ್ಧವಾಗಿ ಹೇಳಿ. ಕೇಳಲಿಲ್ವಾ ಎಚ್ಚರಿಕೆ ಕೊಡಿ, ಹಂಗೂ ಕೇಳಲಿಲ್ವಾ ಡಿಸಿಷನ್ ತಗೊಳಕ್ ರೆಡಿಯಾಗಿ, ನೋ ಪ್ರಾಬ್ಲಮ್. ಸೊ ಇದು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಲೈಫಲ್ಲಿ. ಇದನ್ನ ನಾವು ಅಳವಡಿಸ್ಕೊಂಡ್ರೆ ನೋಡಿ, ಯಾವ ಅಟ್ಯಾಚ್ಮೆಂಟು ಇಲ್ಲ ಕೃಷ್ಣಂಗೆ, ಅದಕ್ಕೂ ರೆಡಿ ಆಗ್ಬಿಟ್ಟಿದ್ದ ಅವನು ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಸೊ ಅದನ್ನ ನಾವು ಮಾಡ್ದಾಗ್ಲೇನೆ ನಾವು ಯಾವುದಕ್ಕೂ ಹೆದರೋ ಅಗತ್ಯ ಇಲ್ಲ. ಓಕೆ, ಸೊ ಯಾವುದಕ್ಕೂ ಅಟ್ಯಾಚ್ ಆಗ್ಬೇಕಾಗಿಲ್ಲ, ಮರ್ಯಾದೆ ಹೋಗುತ್ತೆ ಎಂಥದ್ದು ಇಲ್ಲ. ನಾವು ಧರ್ಮ ಸಂಸ್ಥಾಪನೆಗಾಗಿ ಏನ್ ಮಾಡೋಕ್ಕಾದ್ರೂ ರೆಡಿ ಇರ್ಬೇಕಾಗುತ್ತೆ, ಸ್ವಾರ್ಥ ಅಲ್ಲ. ಅದನ್ನ ಕೃಷ್ಣ ಅರ್ಥ ಮಾಡಿಸಿದ್ದು. ಕೃಷ್ಣ ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡಿಸ್ಲಿಲ್ಲ, ಧರ್ಮಕ್ಕೋಸ್ಕರ ಯುದ್ಧ ಮಾಡಿಸ್ದ. ಹಾಗಿದ್ರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತಿದ್ರೆ, ಸಂಬಂಧಗಳಲ್ಲೂ ನೀವು ಸ್ವಾರ್ಥದಿಂದ ಅಲ್ಲ ಧರ್ಮದಿಂದ ನೀವು ನಿರ್ಧಾರ ತಗೊಂಡಿದ್ರೆ ಮಾತ್ರನೇ ಕೃಷ್ಣನ ಹಾಗೆ ನೀವು ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಬೇಕು. ನೀವು ನಿಮ್ಮ ಸ್ವಾರ್ಥಕ್ಕೆ, ನಿಮ್ ಯಾವುದೋ ಒಂದು ಹೊಟ್ಟೆ ಕಿಚ್ಚಿಗೆ, ನಿಮ್ದು ಯಾವುದೋ ಒಂದು ಇದಕ್ಕೋಸ್ಕರ ಇದನ್ನೆಲ್ಲ ಬಳಸ್ತಾ ಇರಾ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಇನ್ ದ ಸೆನ್ಸ್ ನೀವು ಸಫರ್ ಆಗ್ತೀರಾ, ನೀವು ಪೇನ್ ಅನುಭವಿಸ್ತೀರಾ. ಫಸ್ಟ್ ಆಫ್ ಆಲ್ ಈ ಡಿಸಿಷನ್ಸ್ ತಗೊಳಕ್ ಧೈರ್ಯನೇ ಬರಲ್ಲ, ಈ ನಿರ್ಧಾರಗಳನ್ನ ತಗೊಳಕ್ ಧೈರ್ಯನೇ ಬರಲ್ಲ ನಮ್ಗೆ, ಆ ತರ ಆಗುತ್ತೆ. ಆದ್ರೆ ನಾವು ಮಾಡ್ತಾ ಇರೋ ಕೆಲಸ, ಉದ್ದೇಶ ಮತ್ತೆ ಅದ್ರ ಧರ್ಮದ ಬಗ್ಗೆ ನಮಗೆ ಗಮನ ಇದ್ರೆ, ನಮಗೆ ಪ್ರಜ್ಞೆ ಇದ್ರೆ, ನಮಗೆ ದುಃಖ ಆಗಲ್ಲ, ನಮ್ಮ ನಿರ್ಧಾರಗಳು ನಮಗೆ ನೋವು ಕೊಡಲ್ಲ, ಗಿಲ್ಟ್ ಫೀಲ್ ಆಗಲ್ಲ. ಕೊನೆಯಲ್ಲಿ ಏನ್ ಹೇಳಿದ್ದಾರೆ, ಸಮಾಧಾನದಿಂದ ಶಾಂತಿಯಿಂದಾನೇ ಡಿವೈಡ್ ಮಾಡಬೇಕು. ಸೊ ಇದು ನಾವು ತಿಳ್ಕೊಬೇಕಾಗಿರುವಂಥದ್ದು. ಹಾಗಿದ್ರೆ ಕೃಷ್ಣನಿಂದ ಏನೇನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ನಾಳೆ ಅರ್ಜುನನಿಂದ ಕೂಡ, ಬರೀ ಅರ್ಜುನ ಇಷ್ಟು ಮಾತ್ರ ಅಲ್ಲ, ಬಗ್ಸದ ಮೇಲೆ ಅರ್ಜುನನ ಒಂದು ಶಕ್ತಿ ಏನು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.